ಒಂದು ನಮ್ಮ ವೀಕ್ಷಕ ಬಂಧುಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ಜಗತ್ತಿನಲ್ಲಿ ಏನು ಆಗಬೇಕೋ ಅದು ಹಾಗೇ ಆಗತ್ತೆ. ಈ ಜಗತ್ತಿನಲ್ಲಿ ಏನಾಗಬೇಕೋ ಅದು ಹಾಗೇ ಆಗತ್ತೆ. ನಾವು ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ತೀರ್ಪು ಕೊಡೋನು ಬೇರೆಯವನೇ ಇದ್ದಾನೆ. ಅದನ್ನ ನಾವು ಮಾಡ್ತಕ್ಕಂಥ ಈ ಆಟದಲ್ಲಿ ಹೇಗೆ ನಮ್ಮ ಇದು ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಟ ಆಡ್ಬಿಟ್ರೆ ಸಾಕು, ಪ್ರಕೃತಿ ಪರಿಸರ ಒಂದು ಬ್ಯಾಲೆನ್ಸ್ಗೆ ಖಂಡಿತ ಬರುತ್ತೆ ಅಂತಂತ ಒಂದು ಮಾತನ್ನ ಹೇಳ್ತಾರೆ. ಮಳೆ ಕೈ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಸೋಮಾಲಿಯಾ ಜನಗಳು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತಾರೆ. ಸಚರಾಚರಗಳ ಸಾಕಿ ಸಲಹುವವನೇ, ಸಚರಾಚರಗಳನ್ನು ಸಾಕಿ ಸಲಹುವವನೇ, ನೀರು ಕೊಡ ತಂದೆ, ನೀರನ್ನು ಕೊಡು ತಂದೆ, ಮೋಡದ ಎದೆ ಉಣಿಸು, ಮೋಡದ ಎದೆಯನ್ನು ಉಣಿಸು, ದಾಹದಿಂದ ನಲುಗಿದ ಪಶು ಪಕ್ಷಿಗಳಿಗೆ ಮೊಲೆ ಹಾಲು ಸುರಿಸು, ಜನ ಕುಡಿಯುವ ಜೀವದ ಮಳೆ ತರಿಸು, ನೆನೆದೇವು ನಿನ್ನ ಅನುಗಾಲ ಅಂತಕ್ಕಂಥ ಸೋಮಾಲಿಯಾದ ಜನಗಳ ಪ್ರಾರ್ಥನೆಯನ್ನ ಇಲ್ಲಿ ಆಗ್ತಾರೆ. ಅಂತಂದ್ರೆ ಆ ನೀರಿನ ಸಮಸ್ಯೆಗಳು ಏನಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ರಸಾಯನ ವಿಜ್ಞಾನದ ಒಂದು ಪರಿಭಾಷೆಯಲ್ಲಿ ನಾವು ನೀರನ್ನ ಏನಂತ ಕರಿತೀವಿ? ಮಿನರಲ್ ಅಂತ ಕರಿತೀವಿ. ರಸಾಯನ ವಿಜ್ಞಾನದ ಪರಿಭಾಷೆಯಲ್ಲಿ ನೀರು ಒಂದು ಮಿನರಲ್. ನಾವು ಈಗಾಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ನೀರು ಒಂದು ಕೇರ್ ಮಿನರಲ್ ಆಗತ್ತೆ. ನೀರು ಒಂದು ಕೇರ್ ಮಿನರಲ್ ಆಗತ್ತೆ. ಅದು ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಗೋಗ್ಬಿಡುತ್ತೆ, ಆಗೋಗಿದೆ. ಈಗಾಗಲೇ ಅದೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಗೋಗ್ಬಿಟ್ಟಿದೆ. ಅಂದ್ರೆ ಅಗಾಧ ಪ್ರಮಾಣದಲ್ಲಿ ನೀರು ಉತ್ಪತ್ತಿ ಆಗಬೇಕು ಅಂದ್ರೆ ಪ್ರಕೃತಿಯ ಮುಖಾಂತರನೇ ಅದಾಗಬೇಕದು. ಈಗ ಎರಡು ಜಲಜನಕದ ಕಣ ಒಂದು ಆಮ್ಲಜನಕದ ಕಣವನ್ನು ಸೇರಿದ್ರೆ ಒಂದು ಹನಿ ನೀರು ಅಂತ ಅನ್ನೋದಾದ್ರೆ ಅದು ಲ್ಯಾಬಲ್ಲಿ ಸೃಷ್ಟಿ ಮಾಡೋಕ್ಕಾಗಲ್ಲ. ಎಲ್ಲಿ ಸೃಷ್ಟಿ ಮಾಡಿ ಎಲ್ಲಿಗೆ ಹೆಂಗ್ ಕೊಡಕ್ಕಾಗತ್ತೆ? ಸಾಧ್ಯ ಇಲ್ಲ. ಭೂಮಿಯ ಮೇಲೆ ಇರ್ತಕ್ಕಂಥ ವಾಟರ್ ಬೇಸನ್ಸು ಕಾದು ಎವಾಪರೇಟ್ ಆಗಿ ಅದು ಮೋಡವಾಗಿ ಪರಿವರ್ತನೆ ಹೊಂದಿ ಹೋಗಿ ಸಾಂದ್ರತೆಯಾಗಿ ಸುರಿಸ್ತಕ್ಕಂಥ ಮಳೆ ಅಗಾಧ ಪ್ರಮಾಣದಲ್ಲಿ ಮನುಷ್ಯನಿಗೆ ಮಿತಿ ಮೀರಿದ ಮಳೆಗಳು ಬರೋದುಂಟು, ಕೈ ಕೊಡೋದು ಉಂಟು. ಕೈ ಕೊಡೋದು ಯಾವಾಗ? ನಾವೇ ನಾಶ ಮಾಡಿದ ಅರಣ್ಯ ಸಂಪತ್ತು, ಗಿಡ ಮರಗಳ ಸಂಪತ್ತನ ಕಾರಣದಿಂದಾಗಿ ಎಲ್ಲಿ ಸುರಿಸಬೇಕು ಅಲ್ಲಿ ಸುರಿಸದೆ ಎಲ್ಲೋ ಸುರಿಯುತ್ತದೆ. ಅದು ಮನುಷ್ಯನಿಗೆ ಅತಿವೃಷ್ಟಿನಲ್ಲ ಅನಾವೃಷ್ಟಿನಲ್ಲ ಗೊತ್ತೇ ಆಗಲ್ಲ, ಡಿಫರೆನ್ಸೇ ಗೊತ್ತಾಗಲ್ಲ. ಹಾಗಾಗಿ ತಾನು ವಾಸ ಮಾಡ್ತಕ್ಕಂಥ ಸಮತಟ್ಟು ಪ್ರದೇಶಗಳಲ್ಲೂ ಕೂಡ ಗಿಡ ಮರಗಳನ್ನ ಬೆಳೆಸಿ ಉಳಿಸಿ ಇದು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಮನುಷ್ಯನ ಉಳಿವು ಖಂಡಿತ ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಬಹಳಷ್ಟು ಹೇಳ್ತಾರೆ. ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾರೆ. ಅದನ್ನ ಜಗತ್ತಿನ ಜನ, ಬೆಂಗಳೂರಿಗರು, ಕರ್ನಾಟಕ, ಭಾರತ ಅಂತಲ್ಲ, ಎಲ್ಲ ಜನ ಅದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯ ನೀರು ಕುಡಿತಾ ಇದ್ದು ಮತ್ತೊಬ್ಬ ಹೆಲ್ಪ್ಲೆಸ್ ಅಸಹಾಯಕನಾಗಿ ನೋಡುವ ಸ್ಥಿತಿ ಎದುರಾದಾಗ ಪ್ರಳಯ ಸನ್ನಿಹಿತ ಅನ್ನೋ ಮಾತನ್ನ ಹೇಳಿದ್ದಾರೆ. ಒಬ್ಬ ಎದುರುಗಡೆ ಬಟ್ಲು ಎತ್ಕೊಂಡು ನೀರು ಕುಡಿತಾ ಇದ್ರೆ ಆ ನೀರು ಕುಡಿಬೇಕು ಅನ್ನೋ ಹಪಹಪಿಯಲ್ಲಿ ಇರ್ತಕ್ಕಂಥವ್ನು ಇನ್ನೊಬ್ಬನು ನೀರು ಸಿಗದೇ ಇದ್ದಾಗ ಏನಾಗ್ಬಹುದು, ದಟ್ ಈಸ್ ಕಾಲ್ಡ್ ಪ್ರಳಯ ಅನ್ನೋ ಮಾತನ್ನ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಒಂದು ಈಗಾಗಲೇ ಜಗತ್ತಿನ ಒಂದು ದೊಡ್ಡ ಬಿಸ್ನೆಸ್ ಯಾವ್ದಪ್ಪ ಅಂದ್ರೆ ಅದು ನೀರು ಅನ್ನೋದು ಸಾಬೀತಾಗೋಗಿದೆ. ಜಗತ್ತಲ್ಲಿ ಅತ್ಯಂತ ದೊಡ್ಡ ಉದ್ದಿಮೆ ಯಾವುದು ಇವತ್ತು? ನೀರು. ಅಂತಹ ಒಂದು ನೀರಿನ ಉದ್ದಿಮೆ ಮುಂದಿನ ದಿನಗಳಲ್ಲಿ ಇದೇ ತರ ಮುಂದುವರೆದು ಸುರಿದ ಮಳೆಯ ನೀರನ್ನ ನಂಗೆ ಲಪಟಾಯಿಸಿ ಬಿಡ್ತಕ್ಕಂಥ ದಿನಗಳು ಹತ್ತಿರದಲ್ಲಿ ಬರುತ್ತೆ. ಕೆರೆ, ಕುಂಟೆ, ಹಳ್ಳ, ಕೊಳ್ಳಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರನ್ನ ಅಮೆರಿಕಾದ ಮೆಕ್ಸಿಕೋದಲ್ಲಿ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಅಮೆರಿಕಾದ ಮೆಕ್ಸಿಕೋ ನಗರದಲ್ಲಿ ಇರ್ತಕ್ಕಂಥ ಬರವನ್ನು ನೀಗಿಸೋದಕ್ಕಾಗಿ ಅಲ್ಲಿನ ಒಬ್ಬ ಕೆಮಿಕಲ್ ಇಂಜಿನಿಯರು ಜನರ ಭಾವನೆಯನ್ನ, ರೈತರ ಭಾವನೆಯನ್ನ ಗಮನಿಸಿದೆ ನೋಡಿ ಅವನು ಮಾಡಿದ ಒಂದು ತಂತ್ರಜ್ಞಾನ ಇವತ್ತು ಅವ್ರಿಗೆ ಏನು ಇಷ್ಟು ಉಪಯೋಗ ಆಗ್ತಿದೆ ಅದನ್ನ ನಮ್ಮ ವೀಕ್ಷಕರು ಮತ್ತೊಮ್ಮೆ ಇನ್ನೊಂದು ಸಾರಿ ಹಳೆ ಎಪಿಸೋಡನ್ನು ನೋಡಿದ್ರೆ ಅದು ನೀರಿನ ಪುಡಿ ತಯಾರು ಮಾಡಿರ್ತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಅದು ಲಭ್ಯ ಆಗುತ್ತೆ, ಅದನ್ನು ನೋಡಬಹುದು. ಇಲ್ಲಿ ಒಂದು ಬಹಳಷ್ಟು ಖುಷಿಯಾಗದಂಥ ಒಂದು ವಿಚಾರವನ್ನು ನಾನು ಹೇಳಬೇಕು ಅನ್ನೋದು ನನಗೆ ಅನ್ನಿಸ್ತಿದೆ. ಅದು ಇಲ್ಲಿ ನಮ್ಮ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಹೇಳಿದೆ ಆಗಲೇ, ಮುಂದಿನ ಒಂದು ಅವಧಿಯಲ್ಲಿ ಅಂತವ್ರನ್ನ ನಾವು ಇಂಟರ್ವ್ಯೂ ಮಾಡಬೇಕಾಗುತ್ತೆ ಅಂತ. BA ಓದಿ ಆಟೋ ಓಡಿಸ್ತಿದ್ದಂತಹ ಒಬ್ಬ ವ್ಯಕ್ತಿ, ಆತ್ಮೀಯರು, B ನಾಗರಾಜ್ ಅಂತ.
ಡಿ ಕ್ರಾಸ್ ರೋಡಲ್ಲಿ ಅವ್ರದ್ದೊಂದು ಸ್ಟಿಕ್ಕರ್ ಅಂಗಡಿ ಇದೆ. ಗುರು ಸ್ಟಿಕ್ಕರ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಸಂಪತಯ್ಯಂಗಾರ್ ಕಾಂಪ್ಲೆಕ್ಸ್ ಅಲ್ಲಿ ಅವ್ರದ್ದು ಅಂಗಡಿ ಇದೆ. ಬಿ ನಾಗರಾಜ್ ಅಂತ ಅವರು ಪಕ್ಕದ ಹಳ್ಳಿ ಕೋಳೂರು BA ಓದಿದ್ದಾರೆ. ಆತನಿಗೆ ಎಂಥ ಆಲೋಚನೆಗಳು, ಎಂಥ ಚಿಂತನೆಗಳು ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ರಾತ್ರಿ ಮಲಗಿದ್ದಾಗ ಎಚ್ಚರ ಆಗ್ಬಿಟ್ರೆ ಮತ್ತೆ ನಿದ್ದೆಗೆ ಜಾರೋವರೆಗೂ ಏನೋ ಒಂದು ಆಲೋಚನೆ ಮಾಡ್ತಿರ್ತಾನೆ ಅಪ್ಪ. ಆಲೋಚನೆ ಮಾಡುವಾಗ ತನ್ನ ತಲೆ ಒಳಗಡೆ ಏನು ಬರುತ್ತೋ ಆ ಬಂದಿದ್ದನ್ನ ಒಂದ್ಸಾರಿ ರೀಕಾಲ್ ಮಾಡ್ಕೋತಾನೆ. ಮಾಡ್ಕೊಂಡು ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ಬರೆದು ಬಿಡ್ತಾನೆ. ಆತ ಬರೆದು ಬಿಟ್ಟು ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಫೋನ್ ಹಾಕ್ತಾರೆ ನನಗೆ. ಸರ್, ಈ ತರ ಒಂದು ರಾತ್ರಿ ಹಿಂಗಾಯ್ತು, ನನಗೆ ಕೂತು ಒಂದು ಬರೆದು ಬಿಟ್ಟಿದ್ದೀನಿ, 1 ನಿಮಿಷ ಹೇಳ್ಬಿಡ್ತೀನಿ, ಹೇಳಿ ನಾಗರಾಜ್ ಅಂತ. ಸುಮಾರು ಒಂದು 100 ಬರೆದಿದ್ದಾರೆ. ಅದರಲ್ಲಿ ನಾನು ಬಹಳ ಹೇಳ್ತಿದ್ದೆ ಅವ್ರಿಗೆ, ನೀರಿನ ಸಮಸ್ಯೆಯ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ನಿಮ್ಗೆ ಏನು ಮೂಡುತ್ತೋ ಅದನ್ನ ಬರೀರಿ ಅಂತ ಹೇಳಿದಾಗ ಅವ್ರು ಬರೆದಿರೋ ಅಂತ 100 ಇದೆ. ಒಂದು 4 ಅದನ್ನ ಇಲ್ಲಿ ಬರೆದಿಟ್ಟಿದ್ದೆ. ಅದರಲ್ಲಿ ಒಂದು ಅವ್ರು ಬರೆದಿರ್ತಕ್ಕಂಥದ್ದು ಎಷ್ಟಿದೆ ನೋಡಿ. ಸಾವಿನಡಿಗೆ ನಾವೇನು ಸಾಯೋದಕ್ಕೆ ಹೊರಟಿದ್ದೀವಿ, ಅದು ಸಾವಿನಡೆಗೆ ಹೇಗೆ ತಗೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ. 1000 ಅಡಿಯಲ್ಲಿ ತಡಿ ಮಾಡಿ ಮಲಗಾಯ್ತು. ಏನು? ನೀರು. 1000 ಅಡಿಯಲ್ಲಿ ತಡಿ ಮಾಡಿ ಮಲಗಾಯ್ತು, ಜರಡಿ ಮಾಡಿ ಸೋಸಾಯಿತು ಭೂಮಿಯನ್ನೇ. ಯಾವುದು ಫಿಲ್ಟರ್ ಅಂದ್ರೆ ಭೂಮಿನೇ. ಹನಿ ಹನಿ ಹುಡುಕುವ ಭರದಲ್ಲಿ ಕನಿಕರವ ಮರೆತು. ಹನಿ ಹನಿ ಹುಡುಕುವ ಭರದಲ್ಲಿ ಕನಿಕರವ ಮರೆತು. 1000 ಅಡಿಯಲ್ಲ, ಅದು ನಮ್ಮ ಸಾವಿನ ಅಡಿ. ನಿರ್ಲಜ್ಜ ಭಾವದಲ್ಲಿ ಅಂತರ್ಜಲ ಕಸಿಯುತ್ತ ಕಾಲ ಬುಡವನೆ ಕುಸಿಯುವ ಹಾಗೆ ಮಾಡಿ ಜನಿಯುವುದೆಂತು ನರನಾಡಿಯಲ್ಲಿ ನಮ್ಮತನ. ಹನಿಯುವುದೆಂತು ನೀರ ಕಾಪಿಡುವ ತಂಪು ಮನ. ಕೂತು ಕೊರೆದೆವು ನಾವು ಹೆಜ್ಜೆಗೊಂದು ತೂತು. ದಟ್ ಈಸ್ ಕಾಲ್ಡ್ ಬೋರ್. ಕೂತು ಕೊರೆದೆವು ನಾವು ಹೆಜ್ಜೆಗೊಂದು ತೂತು, ಹೊರತೆ ಹುಡುಕುತ್ತ ನಮ್ಮ ಕೊರತೆ ಮರೆತು. ಕೆರೆತವಿರಲಿ ಪ್ರತಿಯೊಬ್ಬರ ಎದೆಗಳಲ್ಲಿ, ಹನಿ ಹನಿ ಕೂಡಿಡಲು ಸರತಿ ಸಾಲಲಿ ನಿಂತು ಉಚ್ಚೆ ಒಯ್ದ ಹಾಗಲ್ಲ. 20ಕ್ಕೆ ಹುಡುಗುತನ, 70ಕ್ಕೆ ಮುದಿತನ. ಬರಡು ಮಾಡಿದೆವು ನಮ್ಮ ತೊಡರು ಮನದಿಂದ, ಹನಿಗೆ ಹನಿ ಸೇರಿ ಹಾಗಾದರೂ ತಂಪಾಗಲಿ. 2 ಹನಿ ಕಣ್ಣೀರು ಸುರಿಸು ಭೂಮಿಯ ಬೋಳು ತಲೆಗೆ ನಮ್ಮೆಲ್ಲರ ಸಾವಿನ ಚಿತೆಗೆ. ಎಷ್ಟು ಅಂತರಾಳದ ಇದರಲ್ಲಿ ಅವ್ರಿಗೆ ಉಕ್ಕುತ್ತೆ ಅನ್ನೋದಕ್ಕೆ. ಆಮೇಲೆ ಈಗ ಬಹಳಷ್ಟು ರಾಜ್ಯದ ಮೂಲೆಗಳಲ್ಲಿ ಬಹಳಷ್ಟು ಜನ ಹಳೆ ಬಾವಿಗಳನ್ನ, ಕಲ್ಯಾಣಿಗಳನ್ನ ಶುದ್ಧೀಕರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದೀವಿ, ಒಂದು ಟೀಮ್ ಕಟ್ಕೊಂಡು ಮಾಡಿದ್ದೀವಿ. ದೊಡ್ಡಬಳ್ಳಾಪುರದ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ ಸೋಮೇಶ್ವರ ದೇವಾಲಯದ ಪಕ್ಕದಲ್ಲಿ ಇರ್ತಕ್ಕಂಥ 500-600 ವರ್ಷಗಳ ಇತಿಹಾಸದ ಹಳೇ ಕಲ್ಯಾಣಿಯನ್ನ ಜೀರ್ಣೋದ್ಧಾರ ಮಾಡಿದ್ರನ್ನ ಅಕ್ಕಪಕ್ಕದವ್ರು ಉಳಿಸ್ಕೊಳ್ಳಲ್ಲ. ಬರೀ ಹಾವುಗಳ ಮಧ್ಯೆ ಓಡಾಡಿ ಗಿಡ ಮರಗಳು ಬೆಳೆದ ಬೇಲಿ ಎಲ್ಲ ಕತ್ತರಿಸಿ ಆ ಮಣ್ಣು ಇನ್ನೊಂದು 10 ಅಡಿ ಅಷ್ಟು ಮಣ್ಣು ತೆಗೆದಿದ್ರೆ ಜಲ ಉಕ್ಕದು. ಅಲ್ಲಿಗೆ ಸುಮಾರು 1 ವಾರದ ಕಾಲ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು, ನಾನು ಭಯ, ನನಗೆ 100 ಜನ ಅಲ್ಲಿ ನಾನು ಆಗಲ್ಲ. ಅಲ್ಲಿಗೂ ಹಗ್ಗ ಕಟ್ಟಿದ್ರು, ಹಗ್ಗ ಹಿಡ್ಕೊಂಡು ಒಳಕ್ಕೆ ಹೋಗಿ ಇಳಿದು ಅಲ್ಲಿ ಹೋಗಿ ಅವ್ರಿಗೆ ಸೂಪರ್ವಿಷನ್ನು, ಅಲ್ಲಿ ಹುಷಾರಪ್ಪ ಅವುಗಳು ಇವೆಲ್ಲ ಜವಾಬ್ದಾರಿ ಕೆಲಸಗಳು. ಅಂಥದ್ದು ರಾಮಣ್ಣ ಬಾವಿ ಅಂತ ಒಂದು, ಅಲ್ಲೆಲ್ಲನೂ ಟೀಮ್ ಎಲ್ಲ ಸೇರ್ಕೊಂಡ್ವಿ. ನಾಗರಕೆರೆ ಒಳಗೆ ಬೆಳೆದಿರೋ ಅಂತ ಒಂದು ಜಂಡು ಸೊಪ್ಪು, ಅದನ್ನೆಲ್ಲ ತೆರವು ಮಾಡೋಂಥ ಕೆಲಸ ಮಾಡಿದ್ವಿ. ಹಲವಾರು ಕಲ್ಯಾಣಿಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅದೇ ನಾಗರಾಜ್ ಅವರೊಂದು ಬರೆದರು, ಬರದ ಭೀಕರತೆ ಒಡೆದಿಹುದು ತಲೆಗೆ ಆಣಿ. ಅಳಿಗಾಲ ಬಂದಿಹುದು ನಮಗೆ ಉಳಿಯದೆ ಕಲ್ಯಾಣಿ. ಓಣಿಯ ನಾಲಿಗೆ ಒಣಗಿಹುದು ಇಂದು, ಕಣಿ ಕೇಳುತ್ತಾ ಕುಳಿತರೆ ಉಳಿಯದು ಕಲ್ಯಾಣಿ. ಬರಲಿಲ್ಲ ಭರಣಿ, ತೋಯಲಿಲ್ಲ ಧರಣಿ. ಕೆರೆ ಕುಂಟೆಗಳಾದವು, ಕುಂಟೆ ಹೊಂಡಗಳಾದವು, ಹೊಂಡಗಳು ಮುಚ್ಚಿ ಪಟ್ಟಭದ್ರ ಹಿತಾಸಕ್ತಿಗಳಾದವು. ಕಣಿ ಕೇಳುತ್ತಾ ಕುಳಿತರೆ ಉಳಿಯದು ಕಲ್ಯಾಣಿ. ಮರ ಮುರಿದೆವು, ತರು ಕಿತ್ತೆವು,
ಮುಗಿಲಿಗೆ ಮುಖ ಮಾಡಿ ಮಳೆಯನ್ನು ಕರೆದೆವು. ಮಣಿಗೆ ಮಣಿ ಸರವಾಗುವ ರೀತಿ ಕರಕ್ಕೆ ಕರ ಜೋಡಿಸುವ. ಇದನ್ನ ಕ್ಲೀನ್ ಮಾಡೋಣ. ಕಣಿ ಕೇಳುತ್ತಾ ಕುಳಿತರೆ ಉಳಿಯದು ಕಲ್ಯಾಣಿ. ಒಂದು ತಲೆ ಉರುಳಿದರೆ ಒಂದು ಪರಂಪರೆಯ ನಾಶ. ಒಂದು ತಲೆ ಉರುಳಿದರೆ ಒಂದು ಪರಂಪರೆಯ ನಾಶ. ಒಂದು ಸಂಸ್ಕೃತಿಯ ನಾಶವೆಂದರೆ ಅದು ಕಲ್ಯಾಣಿಯ ನಾಶದಿಂದ. ಸಂಸ್ಕೃತಿಯ ಉಳಿಸೋಣನ, ನೀರನ್ನು ನಿಲ್ಲಿಸೋಣ. ಕಣಿ ಕೇಳುತ್ತಾ ಕುಳಿತರೆ ಉಳಿಯದು ಕಲ್ಯಾಣಿ. ನೋಡಿ ಎಷ್ಟು ಅರ್ಥಗರ್ಭಿತವಾದ ಒಂದು ಹನಿಗಮನಗಳನ್ನು ರಚಿಸೋದರ ಮುಖಾಂತರ ಗಮನವನ್ನ ಸೆಳೀತಕ್ಕಂಥ ಒಂದು ಅದ್ಭುತ ಚಿಂತನೆ ಅವರಲ್ಲಿ. ನಾವು ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಆಸ್ತಿಗಾಗಿ, ಪ್ರತಿಷ್ಠೆಗಾಗಿ, ಭೂಮಿಗಾಗಿ, ಹೆಣ್ಣಿಗಾಗಿ ಪ್ರಪಂಚದಾದ್ಯಂತ ಎಷ್ಟೋ ಭಯಂಕರ ಯುದ್ಧಗಳು ನಡೆದೋಗಿದ್ದಾವೆ. ಮುಂದೊಂದು ದಿನ ಇದೆಲ್ಲದಕ್ಕಿಂತಲೂ ಘನಘೋರ ಯುದ್ಧ ಏನಾದರೂ ನಡೀತದೆ ಅಂದ್ರೆ ಅದು ನೀರಿಗಾಗಿ ನಡೀತದೆ ಅಂತಕ್ಕಂಥ ಅನುಭವಿಗಳ ಮಾತು ಇವತ್ತು ನಿಜಕ್ಕೂ ಆ ಒಂದು ದಿಕ್ಕಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದಂತೂ ಸತ್ಯ. ಒಬ್ಬ SSLC ವಿದ್ಯಾರ್ಥಿ ನೀರಿನ ಒಂದು ಚಿಂತನೆಯ ಬಗ್ಗೆ ಅವನಿಗೆ ಏನು ಆಲೋಚನೆ ಬರೆದಿತ್ತು ಅಂದ್ರೆ, ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ ಆ ವಿದ್ಯಾರ್ಥಿ ಇವತ್ತು ಬೆಂಗಳೂರಲ್ಲಿ ಒಂದು ಒಳ್ಳೆ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ಆತ ಒಂದ್ಸರಿ ನನಗೊಂದು SLC ಓದ್ತಿರುವಾಗ ಪತ್ರ ಬರೆದಿದ್ದ. ಒಂದು ಅವಾಗ ಯಾವುದೋ ಒಂದು ಇದರಲ್ಲಿ ಬರ್ತಿತ್ತು, TS ನಾಗಾಭರಣ ಅವರು ಇಂಟರ್ವ್ಯೂ ಮಾಡಿದ್ರು ಆ ಕಾರ್ಯಕ್ರಮ ವರ್ಷಗಳ ಹಿಂದೆ. ಆ ಒಂದು ಇದನ್ನ ನೋಡಿದಂತ ಆತ ನನಗೊಂದು ಪತ್ರ ಬರೆದಿದ್ದ. ವಿದ್ಯಾರ್ಥಿ SLC, ಇವತ್ತು ಒಳ್ಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅದೇ ಅಭಿಮಾನ, ಅದೇ ಪೊಲೈಟ್ನೆಸ್ ಇವತ್ತು ಇದೆ. ಅಷ್ಟೇ ಗೌರವದಿಂದ ಪತ್ರ ಬರೆದಿದ್ದ. ಆ ಪತ್ರ ಬರೆಯುವಾಗ ಮೊದಲ ಸಾಲಲ್ಲಿ ಬರೆದಿದ್ದ ಆತ, ವರ್ಣವಿಲ್ಲ, ಪರಿಮಳವಿಲ್ಲ, ರುಚಿಯೂ ಇಲ್ಲ ನಿನಗೆ. ವರ್ಣವಿಲ್ಲ, ಪರಿಮಳವಿಲ್ಲ, ರುಚಿಯೂ ಇಲ್ಲ ನಿನಗೆ. ತಿಳಿಯದು ಯಾರಿಗೂ ನೀನಾರೆಂದು, ಆದರೂ ಮಹದಾನಂದ ನಿನ್ನಯ ಸಂಪರ್ಕ. ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ, ಜೀವವೇ ನೀನು, ನೀನೇ ಜೀವ ಅಂತಕ್ಕಂಥದ್ದು ಬರೆದಿದ್ದ. ಅದು ನೀರನ್ನ ಕುರಿತ ಕವಿವಾಣಿ. ಎಂತ ಅದ್ಭುತವಾದ ವಿಚಾರ ನೋಡಿ, ಬಹಳ ಅದ್ಭುತವಾಗಿತ್ತು. ಅವನ ಪತ್ರವನ್ನ ಈಗಲೂ ನಾನು ತೆಗೆದಿಟ್ಟಿದ್ದೀನಿ. ನಾಗರಾಜು ಮತ್ತೊಂದು ಬರೀತಾರವರು, ಆವಿಯಾಗಿಹೆ ನಾನು, ಆವಿಯಾಗಿಹೆ ನಾನು, ಮಾಯಾವಿಯಾಗಿಹೆ ನಾನು. ಆವಿಯಾಗಿಹೆ ನಾನು, ಮಾಯಾವಿಯಾಗಿಹೆ ನಾನು. ಕಾವಿ ಪೂಜಿಸಿದರೆ ಸಿಗಲೊಲ್ಲೆ ನಾನು, ಕಾವಿ ಪೂಜಿಸಿದರೆ ಸಿಗಲೊಲ್ಲೆ ನಾನು. ಸಾವಿನ ಕೊನೆಯ ಹನಿಯೂ ನಾನು, ನೋವಿಗೆ ಸಂಜೀವಿನಿಯೂ ನಾನು. ಕೋವಿ ಹಿಡಿದರೂ ಹೆದರಲ್ಲ ನಾನು, ಕೋವಿ ಹಿಡಿದರೂ ಹೆದರಲ್ಲ ನಾನು. ಮೂರು ಜಾಗದಲ್ಲೂ ಮೂರು ರೂಪವು ನಾನು. ಅನಿಲ, ಘನ, ದ್ರವ ನಾನು. ನಾನು ನಾನೆಂಬ ಅಹಂ ನಾನು. ನೀರು, ನೀರು. ಇಷ್ಟು ನೋಡಿ, ಇವು ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಜನಗಳು ನೀರಿಗೆ ಕೊಡ್ತಿದ್ದ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಸಮೃದ್ಧವಾದ ಮಳೆಯಾಗಿ, ಮಳೆಯಾದ ನೀರನ್ನ ನೀರಿದೆ ಬಿಡು ಅಂತ ದುಂದು ವೆಚ್ಚ ಮಾಡದೆ ನೀರಿನ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ಜೀವನ ಶೈಲಿಯನ್ನ ಮುಂದುವರಿಸಿದರೆ ಬೆಂಗಳೂರಿಗರಿಗೆ, ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ, ಜಗತ್ತಿನ ಜನಕ್ಕೆ ಭವಿಷ್ಯ ಇದೆ. ಇಲ್ಲ ಅಂದ್ರೆ ಬರೀ ದುರಂತಗಳನ್ನ ನಾವು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದಂತೂ ಸತ್ಯ. ಸಣ್ಣ ಚುಟುಕ ನೋಡಿ, ಇಳೆ ಭೂಮಿ, ಇಳೆಗೂ ಮಳೆಗೂ ಮದುವೆ, ಇಳೆಗೂ ಮಳೆಗೂ ಮದುವೆ. ಮಳೆ ಕಣ್ಮರೆಯಾದರೆ ಇಳೆ ವಿಧವೆ. ಎಷ್ಟು ಅಷ್ಟೇ, ಎಷ್ಟು ಸರಳವಾಗಿದೆ 4 ಪದಗಳು. ಇಳೆಗೂ ಮಳೆಗೂ ಮದುವೆ, ಮಳೆ ಕಣ್ಮರೆಯಾದರೆ ಇಳೆ ವಿಧವೆ. ಅಂದ್ರೆ ಇಲ್ಲಿ ಎಷ್ಟು ಸಾರಾಂಶ ಅದರಲ್ಲಿ ಅಡಗಿದೆ ಅಂತಕ್ಕಂಥದ್ದು ಬಹಳ ಖುಷಿ ಆಗತ್ತದು. ಪ್ರೀತಿ ಇಲ್ಲದೆ ಬದುಕಿರುವವರು ಸಾವಿರಾರು ಮಂದಿ ಸಿಗಬಹುದು, ಪ್ರೀತಿ ಇಲ್ಲದೆ ಇರುವವರು ಸಾವಿರಾರು ಮಂದಿ ಸಿಗಬಹುದು. ಆದರೆ ನೀರಿಲ್ಲದೆ ಬದುಕಿರುವವರು ಯಾರೂ ಇಲ್ಲ, ಯಾರೂ ಇಲ್ಲ. ಈ ಸತ್ಯವನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸಿದ್ರೆ ಖಂಡಿತ ನಾವು ಅಪಾಯದಿಂದ ಪಾರಾಗೋದಕ್ಕೆ ಸಾಧ್ಯತೆಗಳು ಇದೆ. ಇದಲ್ಲದೆ ಬಹಳಷ್ಟು ಸಂಗತಿಗಳನ್ನ ಮುಂದಿನ ಒಂದು ಸಂದರ್ಭದಲ್ಲಿ
ನೀರಿನ ಹೊರತಾಗಿ ಮುಂದಿನ ಪ್ರಾಕೃತಿಕ ಅವಘಡಗಳು ಏನೆಲ್ಲ ಸಂಭವಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಸತ್ಯವನ್ನ ಇದ್ದ ಹಾಗೆ ನೇರವಾಗಿ ಹೇಳ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಜನರಲೈಸ್ ಯೂಟ್ಯೂಬ್ ಚಾನಲ್ ಖಂಡಿತ ಮಾಡುತ್ತೆ. ಏನಕ್ಕೆ ಕೇಳ್ತಾ ಇದ್ದೀವಿ ಈ ವಿಷಯವನ್ನ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳದೆ ಏನೋ ಭಯಾಡಿಸೋದು ಕೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ದಯವಿಟ್ಟು ಮಾತಾಡ್ಕೊಳಕ್ ಹೋಗ್ಬೇಡಿ. ಸಮಸ್ಯೆ ಏನಾಗ್ತಿದೆ ಅಂತ ಅನ್ಬಿಟ್ಟು ಅಧ್ಯಯನ ಮಾಡಿ ತಿಳ್ಕೊಳ್ಳಿ. ನೀವು ಬರೀ ಯಾವುದೋ ಒಂದು ಇದು ಕುತ್ಕೊಂಡು ನೋಡ್ಬಿಟ್ರು ಆಗಲ್ಲ. ಈಗ ಒಂದು ಚಾನಲ್ ಮುಂದೆ ನೀವು ಕುತ್ಕೊಂಡು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಆಗ್ಲಿ, ನಾನು ಮಾತಾಡ್ಬೇಕಾದ್ರೆ ಆಗ್ಲಿ, ಅಧ್ಯಯನ ಅಂತಕ್ಕಂಥದ್ದು ಬಹಳ ಮುಖ್ಯ. ದೇವಾಲಯಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ಬೇಡ್ತೀವಿ. ದೇವಾಲಯಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ಬೇಡ್ತೀವಿ. ಗ್ರಂಥಾಲಯಕ್ಕೆ ಹೋಗ್ತೀವಿ, ಕಣ್ಣು ತೆರೆದು ಓದ್ತೀವಿ. ದೇವಾಲಯ ಕಣ್ಣು ಮುಚ್ಚಿಸ್ತದೆ, ಗ್ರಂಥಾಲಯ ಕಣ್ಣು ತೆರೆಸ್ತದೆ. ಹೋಗ್ರಿ, ಅಧ್ಯಯನ ಮಾಡ್ರಿ, ತಿಳ್ಕೊಳ್ರಿ. ತಿಳ್ಕೊಂಡಾದ್ಮೇಲೆ ಕನ್ಕ್ಲೂಡ್ಗೆ ನೀವು ಬನ್ನಿ. ನೀವು ಯಾವ್ದೋ ಅದ್ರಲ್ಲಿ ಹಿಂಗೆ ಹೇಳಿದ್ರು ಇದ್ರಲ್ಲಿ ಹಂಗೆ ಹೇಳಿದ್ರು ನೀವ್ಯಾಕೆ ಅನ್ಕೋತೀರಾ? ಸತ್ಯದ ದರ್ಶನ ನಿಮಗಾಗ್ಲಿ, ನೀವು ಕಂಡುಕೊಳ್ಳಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.